ಎಲ್ಲ ವಿದ್ಯಾರ್ಥಿಗಳು ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ KCT ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ತುಂಬ ಹುಡುಗರು KCT ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಕಾಲ್ ಮಾಡಿ ಕೂಡ ಇವತ್ತು ಕೂಡ ಕೇಳ್ತಿದ್ರೆ, ನಿನ್ನೆ ಏನೋ ಒಂದು ಅಪ್ಡೇಟ್ ಮಾಡಿದ್ರೆ ಇವತ್ತೇನಾದರೂ KCT ರಿಸಲ್ಟ್ ಬಗ್ಗೆ ಅಪ್ಡೇಟ್ ಮಾಡಿ ಬ್ರದರ್ ಅಂತ ತುಂಬ ಜನ ಕೇಳ್ತಿದ್ರೆ. ನೋಡಿ, ಇವತ್ತು ರಿಸಲ್ಟ್ ಬರೋ ಸಾಧ್ಯತೆ ತುಂಬ ಕಡಿಮೆ ಇದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಏನಿದೆ ಒಂದು ಅದನ್ನು ತಿಳ್ಕೊಳ್ಳಿ. ಏನಂತಂದರೆ KCT ರಿಸಲ್ಟು ತುಂಬ ಸ್ಟೂಡೆಂಟ್ಸ್ ಅನ್ನೋದು ಬರ್ದಿರ್ತೀರಾ, ಮತ್ತು ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಬರ್ದಿರ್ತಾರೆ. ಅವ್ರದ್ದು ಒಂದು ಸೆಕೆಂಡ್ PC ರಿಸಲ್ಟು ಮತ್ತು ಎಲ್ಲ ರಿಸಲ್ಟ್ ಬೇಕಾಗಿರುತ್ತೆ. ಈಗ ನಿಮ್ಮ ಒಂದು ಸೆಕೆಂಡ್ PCದು ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ನ ಕೂಡ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಒಂದು KCT ಅವರು KE ಈಗ ನಿಮ್ಮ ಸೆಕೆಂಡ್ PC ಸೆಕೆಂಡ್ ಎಕ್ಸಾಮ್ ಕೂಡ ರಿಸಲ್ಟ್ ಕೂಡ ಬಂದಾಗಿದೆ. ಮತ್ತು ಈಗ ಹೊರನಾಡು ಮತ್ತು ಗಡಿನಾಡು ಮತ್ತು ಬೇರೆ ಸ್ಟೇಟಲ್ಲಿ ಆಯಿತು. ಈಗ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರೆದಿರೋದು ಯಾರಪ್ಪ ಅಂದರೆ ಕೇರಳದವರು. ಅವರ ಒಂದು ಸೆಕೆಂಡ್ PC ರಿಸಲ್ಟು ನಾಳೆ ಬರಲಿದೆ. ಅರ್ಥ ಆಯ್ತಾ? ನಿಮಗೆ ನಾಳೆ ಬರೋದ್ರಿಂದ ನಿಮಗೆ ಅವ್ರ ರಿಸಲ್ಟ್ ಅನೌನ್ಸ್ಮೆಂಟ್ ಎಷ್ಟೊತ್ತದಕ್ಕೂ ಮಾಡ್ಬೋದು. ನಿಮಗೆ ಆ ರಿಸಲ್ಟ್ ಬಿಟ್ಟು ಆ ಡೇಟಾ ಸಿಕ್ಕಿದ ತಕ್ಷಣವೇ ನಮ್ಮ ಒಂದು KE ಆ ಡೇಟಾನ ಫೇಸ್ ಮಾಡ್ಕೊಂಡು ನಿಮ್ಮ ರಿಸಲ್ಟ್ನ ಆದಷ್ಟು ಬೇಗನೆ ಬಿಡ್ತಾರೆ. ಯಾಕಂದರೆ KE ಆಲ್ಮೋಸ್ಟ್ ಎಲ್ಲ ಸಿದ್ಧತೆಗಳು ರೆಡಿಯಾಗಿದೆ ರಿಸಲ್ಟ್ ಬಿಡೋಕ್ಕೆ. ಈಗ ಜಸ್ಟ್ ಅವ್ರದ್ದೊಂದು ಸ್ಟೂಡೆಂಟ್ಸ್ ರಿಸಲ್ಟ್ ಡೇಟಾ ಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ಇಷ್ಟು ದಿನ ಲೇಟ್ ಆಗಿರೋದು. ನಿಮಗೆ ಇನ್ನೂ 2-3 ಡೇಸಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ಮತ್ತು ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಏನಪ್ಪ ಡೌಟ್ಸ್ ಅಂದರೆ, ನಾನು ಎಕ್ಸಾಮ್ 3 ಕೂಡ ಬರಿತೀನಿ, ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಕೇಳ್ತಿದ್ರೆ, ಖಂಡಿತ ಇಲ್ಲ. ಈಗ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನಿಮ್ದು ಯಾವುದೇ ಥರ ಎಕ್ಸಾಮ್ 3 ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ. ನೀವೇನಾದರೂ ಅಲ್ಲಿ ಬರೆದು ಬಂದರೆ ನೀವು KCT 3rd ರೌಂಡ್ಗೆ ಡೈರೆಕ್ಟ್ ಎಂಟ್ರಿ ಆಗ್ತೀರಾ ಅಷ್ಟೇ. ಇದು ಬಿಟ್ಟರೆ ಏನಿಲ್ಲ. ಎಕ್ಸಾಮ್ 3 ಕನ್ಸಿಡರ್ ಮಾಡಲ್ಲ. ಎಕ್ಸಾಮ್ 1 ಎಕ್ಸಾಮ್ 2 ಅಲ್ಲಿ ಬೆಸ್ಟ್ ಯಾವ್ದು ಮಾರ್ಕ್ಸ್ ಬಂದಿರುತ್ತೋ ಅದನ್ನು ಮಾತ್ರ ನಿಮಗೆ KE ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ತುಂಬ ಎಕ್ಸೈಟ್ಮೆಂಟ್ ಇಲ್ಲಿದ್ದೀರಾ, ಗೊತ್ತಾಯಿತು ನನಗೆ. ತುಂಬ ಸ್ಟೂಡೆಂಟ್ಸು ರಿಸಲ್ಟ್ ಏನಾಗುತ್ತೋ ಅದೆಲ್ಲ ಕೇಳ್ತಾ ಇದ್ರಿ. ನಿಮ್ಮ ರಿಸಲ್ಟ್ ಎಲ್ಲರಿಗೂ ಚೆನ್ನಾಗೇ ಬರುತ್ತೆ. ಡೋಂಟ್ ವರಿ, ಅದು ಚೆನ್ನಾಗಿ ಬರಲಿ ಬಿಡಲಿ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ರಿಸಲ್ಟಿಗೆ ಆಲ್ರೆಡಿ ಬರುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ರಿಸಲ್ಟ್ ಏನೇ ಆಗಲಿ ಒಳ್ಳೇದಾಗುತ್ತೆ ಅಂತ ನಾವು ಬಯಸೋಣ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ. ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ, ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಷ್ಟೇ ವಿಡಿಯೋದಲ್ಲಿ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಏನಾದರೂ ನೋಟಿಫಿಕೇಷನ್ಸು, ಆಮೇಲೆ ಸ್ಟೂಡೆಂಟ್ಸ್ ನಮಗೆ ರಿಸಲ್ಟು ಎಲ್ಲಿ ಡೋ ಮಾಡೋದು, ಎಲ್ಲಿ ಸಿಗುತ್ತೆ ಲಿಂಕ್ ಎಲ್ಲ ಕೇಳ್ತಿದ್ರಿ. ನೋಡಿ, KCT ರಿಸಲ್ಟ್ನ ನಮ್ಮ ಒಂದು KE ವೆಬ್ಸೈಟಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾರೆ. ಜಸ್ಟ್ ಲೈಕ್ ಎಕ್ಸಾಮ್ ಇದೆಯಲ್ಲ, ನಿನ್ನೆ ಬಿಟ್ಟಿರೋ ಒಂದು ಅಪ್ಡೇಟ್ಸ್ ಇದೇ ಥರನೇ ಒಂದು KCT ರಿಸಲ್ಟ್ ಅಂಕಗಳನ್ನ ಪ್ರಕಟಣೆ ಅಂತ ಬಿಡ್ತಾರೆ. ಆದರೆ ಯಾವುದೇ ಥರ ಒಂದು ನಿಮಗೆ ನೋಟಿಫಿಕೇಷನ್ ಸಮೇತ ಬರೋದಿಲ್ಲ. KE ಯಾವುದೇ ಥರ ಒಂದು ನೋಟಿಫಿಕೇಷನ್ ಮಾಡಿದ್ರೆ ಸಡನ್ನಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾವಾಗ ಅವ್ರದ್ದು ರೆಡಿ ಇರುತ್ತೋ ಅವಾಗ ಬಿಟ್ಟ ತಕ್ಷಣ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ತುಂಬ ಟೈಮು ಈವ್ನಿಂಗು ಇಲ್ಲಾಂದ್ರೆ ಮಾರ್ನಿಂಗು ರಿಸಲ್ಟ್ ಬಿಟ್ಟಿರೋ ತುಂಬ ಇದಾವೆ. ಉದಾಹರಣೆಗೆ ರಿಸಲ್ಟ್ ಅವ್ರದ್ದು ಯಾವಾಗ ಬಿಡುತ್ತೋ ಅವಾಗ ನಿಮಗೂ ಬಿಡುತ್ತೆ. ಅದಕ್ಕೋಸ್ಕರ ಲಿಂಕ್ ಹೆಂಗೆ ಸಿಗುತ್ತೆ ಅಂದರೆ, ಇಲ್ಲಿ ಲಿಂಕ್ ಸಿಗುತ್ತೆ. ಬೇಕಾದ್ರೆ ನಾವು ಲಿಂಕ್ ಯಾರ್ಯಾರು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿದ್ರೆ ಇಲ್ಲಾಂದರೆ ವೀಡಿಯೋ ಮಾಡೋದು ತಿಳಿಸ್ತೀನಿ. ಆ ಲಿಂಕ್ನ ಹೋಗ್ಬಿಟ್ಟು ನಿಮ್ಮ ಒಂದು KCT ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ರೆ ಸಾಕು, ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಇಷ್ಟೇ ಈ ವಿಡಿಯೋದಲ್ಲಿ. ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.